ನಮಸ್ತೆ. 11/1/2024 ಗುರುವಾರ, ಕೃಷ್ಣ ಪಕ್ಷ. ಇವತ್ತಿನ ದಿನ ವಿಶೇಷಗಳನ್ನ ನೋಡೋಣ. ಇವತ್ತು ಏನೆಲ್ಲ ಇದೆ ಅಂತ ನೋಡೋಕೆ ಹೋದರೆ, ಅಮಾವಾಸ್ಯೆ ಇದೆ ಸಂಜೆ 5:27 ಪೂರ್ವಾಷಾಢ ನಕ್ಷತ್ರವಿದೆ ಇವತ್ತು ಸಂಜೆ 5:38. ಹೆಚ್ಚು ಕಮ್ಮಿ ಅಮಾವಾಸ್ಯೆಯು ಪೂರ್ವಾಷಾಢ ನಕ್ಷತ್ರವಿದೆ. ನಕ್ಷತ್ರ ಪ್ರಕಾರ ದೋಷವಿಲ್ಲ, ಕಾರ್ಯಸಿದ್ಧಿ ಸೌಭಾಗ್ಯ ಎಲ್ಲ ಇದೆ. ಆದರೂ ಅಮಾವಾಸ್ಯೆ ಇರೋದರಿಂದ ಯಾವ ಶುಭ ಕಾರ್ಯಕ್ಕೂ ಇಲ್ಲ. ಆ ನಂತರ ಸಂಜೆ 5:39 ಮೇಲೆ ಉತ್ತರಾಷಾಢ ನಕ್ಷತ್ರ ಬರುತ್ತದೆ. ಕಾರ್ಯಸಿದ್ಧಿಯು ಸುಖವನ್ನು ಕೊಡುತ್ತದೆ. ಹಾಗಾಗಿ ನಕ್ಷತ್ರ ದೋಷವಿಲ್ಲ, ಆದರೆ ತಿಥಿ ಅಮಾವಾಸ್ಯೆ ದೋಷ ಮಾತ್ರ ಇದೆ. ಆದ್ದರಿಂದ ಇವತ್ತು ಯಾವ ಕಾರ್ಯಕ್ಕೂ ಅನುಕೂಲವಿಲ್ಲ. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ಪೂರ್ವಾಷಾಢ ನಕ್ಷತ್ರದ 3ನೇ ಪಾದ 6:45 ಮಧ್ಯಾಹ್ನ 12:11 ಮಧ್ಯಾಹ್ನ 12:11 ಮೇಲೆ ಸಂಜೆ 5:39 ಪೂರ್ವಾಷಾಢ 4. ಸಂಜೆ 5:39 ಮೇಲೆ ರಾತ್ರಿ 11:05 ಉತ್ತರಾಷಾಢ ನಕ್ಷತ್ರ 1ನೇ ಪಾದ, ಇದು ಧನುಸು ರಾಶಿ. ರಾತ್ರಿ 11:05 ನಂತರ ಬೆಳಗಿನ ಜಾವ 4:30 ಉತ್ತರಾಷಾಢ ನಕ್ಷತ್ರ 2ನೇ ಪಾದ. ಬೆಳಗಿನ ಜಾವ 4:30 ಮೇಲೆ ಉತ್ತರಾಷಾಢ ನಕ್ಷತ್ರ 3ನೇ ಪಾದ. ಈ ರೀತಿಯಾದ ಇವತ್ತಿನ ದಿನವನ್ನು ನೋಡಿದಿರಿ. ನಂತರ ನಾವು ನೋಡುವಂಥದ್ದು ಏನು ಅಂತಂದರೆ, ಇವತ್ತಿನ ದಿನಕ್ಕೆ ಇರೋದರಲ್ಲಿ ನಾವು ಅಮಾವಾಸ್ಯೆ ಅಂತ ಹೇಳಿದಾಯಿತು, ಆದರೂ ಇರೋದರಲ್ಲಿ ಸ್ವಲ್ಪ ಒಳ್ಳೆಯ ಟೈಮ್ ಅಂತ ನೋಡೋಣ. ಬೆಳಗ್ಗೆ 8:12 ಮಧ್ಯಾಹ್ನದವರೆಗೂ, ಅಂದರೆ ಹೆಚ್ಚು ಕಮ್ಮಿ ಟೈಮ್ವರೆಗೂ ಶುಭ ಸಮಯ. ಇರೋದಲ್ಲಿ ಶುಭ ಸಮಯ ಅಂದರೆ ಎಲ್ಲಿವರೆಗೂ ಅಂತಂದರೆ, ಸರಿಯಾಗಿ ಹೇಳಬೇಕು ಅಂತಂದರೆ 8:12 10:31. ಆ ನಂತರ 11:21 ಮಧ್ಯಾಹ್ನ 1:51 ಶುಭವಾಗಿದೆ. 3:21 ಸಂಜೆ 7:42 ಶುಭವಾಗಿದೆ. ರಾತ್ರಿ 9:21 ರಾತ್ರಿ 1:50 ಶುಭವಾಗಿದೆ. ಮತ್ತು ರಾತ್ರಿ 2:20 ನಂತರ ಬೆಳಗ್ಗೆವರೆಗೂ ಶುಭವಾಗಿದೆ. ಅರೆ, ಇವತ್ತು ಯಾವ ಕಾರ್ಯಗಳನ್ನು ಮಾಡಿ ಅಂತ ಕೊಡ್ತಾ ಇಲ್ಲ. ಇರೋದರಲ್ಲಿ ಎಮರ್ಜೆನ್ಸಿ ಆಸ್ಪತ್ರೆ ಖರ್ಚುಗಳಿಗೆ ಮಾತ್ರನೇ ಇದು. ಅಶುಭ ಸಮಯ ಅಂತಂದರೆ ಬೆಳಗ್ಗೆನೇ ಸ್ಟಾರ್ಟ್ ಆಗಿರುತ್ತದೆ. 6:45 7:03 ಮೃತ್ಯು. ಸೇಮ್ ಟೈಮಲ್ಲಿ ಯಮಕಂಡ ಕಾಲವೂ ಇದೆ. ಹಾಗಾಗಿ ಈ ಸಮಯ ತುಂಬ ಅಪಾಯಕಾರಿ ಸಮಯ. 10:33 AM 11:19 ದುರ್ಮುಹೂರ್ತ. ಮಧ್ಯಾಹ್ನ 1:53 3:19 ರಾಹುಕಾಲ. ಸಂಜೆ 7:44 ರಾತ್ರಿ 9:19 ವಿಷಕಾಲ. ರಾತ್ರಿ 12:52 ರಾತ್ರಿ 2:18 ನಕ್ಷತ್ರ ವಿಷಘಟಿಕಾ ಕಾಲ. ಈ ರೀತಿ ಇದೆ. ಇದನ್ನು ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇವತ್ತು ತಾರಾ ಚಂದ್ರವಳ ನೋಡಬೇಕು ಅಂತಂದರೆ ಖಂಡಿತವಾಗಿಲ್ಲ. ಯಾಕೆಂತಂದರೆ ಅಮಾವಾಸ್ಯೆ ಇರೋದರಿಂದ, ಅದರಿಂದ ಯಾರಿಗೂ ಚೆನ್ನಾಗಿರುತ್ತೆ ಅಂತ ನೋಡಿದ್ರು ಪ್ರತಿಯೊಬ್ಬರಿಗೂ ಇದೇನೆ. ಆದ್ದರಿಂದ ಇವತ್ತಿನ ವಿಶೇಷದಲ್ಲಿ ತಾರಾ ಚಂದ್ರವಳನ್ನು ಬಿಟ್ಟುಬಿಟ್ಟು ಯಾವ ಮುಹೂರ್ತ ಕಾರ್ಯಗಳನ್ನು ಅಥವಾ ನೂತನ ಕಾರ್ಯಗಳನ್ನು ಪ್ರಾರಂಭ ಮಾಡದೇ ಇರೋದೇ ಉತ್ತಮ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಸೇಮ್ ಟೈಮಲ್ಲಿ ಇನ್ನೊಂದು ವಿಷಯ ಏನು ಅಂತಂದರೆ, ಅಮಾವಾಸ್ಯೆಯನ್ನು 6 ಭಾಗ ಮಾಡಿ ಅದರಲ್ಲಿ ಕೆಲವು ಟೈಮಲ್ಲೆಲ್ಲ ನೋಡುವಂಥದ್ದು ಉಂಟು. ಆದರೆ ಈ ಅಮಾವಾಸ್ಯೆ 11ನೇ ತಾರೀಕಲ್ಲ, 10ನೇ ತಾರೀಕೆ ಸ್ಟಾರ್ಟ್ ಆಗಿತ್ತು. 10ನೇ ತಾರೀಕು ಸ್ಟಾರ್ಟ್ ಆಗಿ 11ನೇ ತಾರೀಕಿವರೆಗೆ ಇರುತ್ತದೆ. ಚತುರ್ದಶಿ 10ನೇ ತಾರೀಕು ಅಂತಂದರೆ ಬುಧವಾರ 8:11 ಆ ನಂತರವೇ ಅಮಾವಾಸ್ಯೆ ಸ್ಟಾರ್ಟ್ ಆಗಿರೋದು. ಅಂದರೆ 10ನೇ ತಾರೀಕು ಅಂತ ಸ್ಟಾರ್ಟ್ ಆಗಿ ಇವತ್ತುವರೆಗೆ ಇದೆ. ಆದ್ದರಿಂದ ಅಮಾವಾಸ್ಯೆ ಪೂರ್ತಿ ಅಮಾವಾಸ್ಯೆ ಅಲ್ಲ ಇವತ್ತು. ನನ್ನೇ ಸ್ವಲ್ಪ, ಇವತ್ತು ಸ್ವಲ್ಪ, 2 ದಿನ ಅಮಾವಾಸ್ಯೆ ಇತ್ತು. ಆದರೂ ಕ್ಯಾಲೆಂಡರಲ್ಲಿ ಮುಗಿಯುವ ಇವತ್ತಿನ ದಿನವನ್ನೇ ಕೊಟ್ಟಿರುತ್ತಾರೆ. ಇವತ್ತಿರುವ ಈ ಪೂರ್ವಾಷಾಢ ನಕ್ಷತ್ರ ಶುಕ್ರನ ನಕ್ಷತ್ರ. ಇದೇ ಸೂರ್ಯನ ನಕ್ಷತ್ರ ಅಥವಾ ಚಂದ್ರನ ನಕ್ಷತ್ರ ಆಗಿದ್ದರೆ ಅದರ ಎಫೆಕ್ಟ್ ಜಾಸ್ತಿ ಆಗುತ್ತದೆ, ಅಮಾವಾಸ್ಯೆ ಎಫೆಕ್ಟ್. ಆದರೆ ಶುಕ್ರನ ನಕ್ಷತ್ರ ಇರೋದರಿಂದ ಶುಕ್ರ ಗ್ರಹ ಪೂಜೆಯನ್ನು ಮಾಡಿಕೊಳ್ಳಿ, ಯಾರೇ ಆದರೂ. ಅದರಲ್ಲೂ 6ನೇ ತಾರೀಕು 15ನೇ ತಾರೀಕು 24ನೇ ತಾರೀಕಲ್ಲಿ ಹುಟ್ಟಿದವರು, ಪುಬ್ಬ, ಪೂರ್ವಾಷಾಢ, ಭರಣಿ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಶುಕ್ರನ ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಸಂಸಾರ ಜೀವನದಲ್ಲಿ ಇರುವಂಥ ತೊಂದರೆಗಳು ಅದು ಇವತ್ತಿನ ದಿನ ಸ್ವಲ್ಪ ಶುಕ್ರನಿಗೆ ಪೂಜೆ ಮಾಡಿದರೆ ಕಡಿಮೆ ಆಗುತ್ತದೆ. ಆದ್ದರಿಂದ ಇದನ್ನು ನೆನಪಲ್ಲಿ ಇಟ್ಕೊಂಡು ಇವತ್ತು ಮಾಡಿ.
ದೋಷಗಳು ಕಡಿಮೆ ಆಗುತ್ತದೆ. ಈ ರೀತಿಯಾದ ಇವತ್ತಿನ ದಿನವನ್ನು ಮೆತ್ತಿಗೆ ದಾಟಿ ಹೋಗ್ಬಿಡೋಣ. ನಾಳೆ ನಾಡಿದ್ದೆಲ್ಲ ನೋಡ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ನಮಸ್ಕಾರ.